ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಮೆರವಣಿಗೆಗೆ ಸಾಕ್ಷಿಯಾದ ಶಿವನ ಭಕ್ತ ಸಮೂಹ. ಈಗ ವಾರ್ತೆಗಳ ವಿವರ. ದಿನಾಂಕ 26ರಂದು ಮಹಾಶಿವರಾತ್ರಿ ಆಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಹಂಪಿ ಸೇರಿದಂತೆ ನಗರದ ವಿವಿಧ ಏರಿಯಾಗಳಲ್ಲಿ ಬರುವ ಶಿವನ ದೇವಾಲಯಗಳಲ್ಲಿ ಅರ್ಚಕರಿಂದ ವಿಶೇಷ ಪೂಜೆಗೈದು ಅಲಂಕಾರಗೊಳಿಸಲಾಗಿತ್ತು. ಈ ಭಾಗವಾಗಿ ಭಕ್ತರು ಬೆಳಗ್ಗೆಯಿಂದಲೇ ದೇಗುಲಕ್ಕೆ ಸಾಗಿ ಬಂದು ಶಿವಲಿಂಗನ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದ್ದಾರೆ. ಖಾಲಿ ತಂದ್ರೆ ಮತ್ತೆ ನೀವು ಹೇಗೆ ಸ್ವಾಮಿ ಯಾರು ಕರ್ಕೊಂಬಂದಿಲ್ಲ. ನೀನು ನಾನು ಸ್ವಾಮಿ ಹತ್ರ ಸಿಸ್ಟರ್ ಹಾಕೊಂಡು ಯಾರು ಸಿಕ್ಕಿಲ್ಲ. 3 ವರ್ಷ ಸಿಗ್ತಾರ
ಸಿಕ್ಕಿಲ್ಲ ಡಿಸ್ಕೌಂಟ್ ನೀನು ನಾನು ಇಲ್ಲ ಸ್ವಲ್ಪ ಉದ್ದಿನಗಡ್ಡೆ ಹೊರಗೆ ಗಲಾಟೆ ಐತಿ ಜನ ಇದಲ್ಲ ಅದು ಅಲ್ಲಿಗೆ ಬತ್ತಿ ಸುಟ್ಟು ಸುಟ್ಟು ಈಟ್ ಆಗ್ಬಿಡತ್ತೆ.
ಆಚೆ ಕಡೆ ಬರಲ್ಲ ಓಂಕಾರೇಶ್ವರ श्री ओंकारेश्वर महाराज की जय मंगलम जय नमः पार्वतीश्वर बड़ी आरती तो ಅಲ್ಲ ನಾಳೆ ಹಚ್ಚು ಕೊಡಲ್ಲಮ್ಮ ವಿದ್ಯಾರ್ಥಿ ವೇತನ ಹೈಸ್ಕೂಲ್ ಮಕ್ಕಳಿಗೆ ಸೈಕಲ್ಗಳ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಹಿನ್ನೆಲೆಯಲ್ಲಿ ಮುಂದೆ ನಡೆಯಲಿರುವ ಬಜೆಟ್ನಲ್ಲಿ ಹೆಚ್ಚುವರಿ ಅನುದಾನವನ್ನ ಮೀಸಲಿರಿಸಬೇಕು, ಇಲ್ಲದಿದ್ದಲ್ಲಿ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಸ್ಎಫ್ಐ ಸಂಘಟಕರಿಂದ ಎಂಎಲ್ಎ ದ್ವಾರ ಸರ್ಕಾರಕ್ಕೆ ಮನವಿ ರವಾನಿಸಲಾಗಿದೆ. ಸಂಶೋಧನೆ ಶಿಕ್ಷಣ ಕ್ಷೇತ್ರ 10% ನನ್ನ ಹೆಸರು ಕೆ ಎ ಪವನ್ ಕುಮಾರ್, ವಿಜಯನಗರ ಜಿಲ್ಲೆ ಜಂಟಿ ಕಾರ್ಯದರ್ಶಿ.
ಇವತ್ತು ಬಜೆಟ್ನಲ್ಲಿ 7ನೇ ತಾರೀಕು ಆಗ್ತಕ್ಕಂಥ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ 11%ಗಳ ಮೀಸಲು ಅಷ್ಟೇ ಕೊಡ್ತಾ ಇದ್ರು ಇಷ್ಟು ವರ್ಷ. ಇನ್ನು ಮುಂದೆ ನಮಗೆ 30% ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗ್ತೈತೆ. ಅದೇ ರೀತಿಯಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡ್ತಾ ಇಲ್ಲ ಸುಮಾರು ವರ್ಷಗಳಿಂದ. ಆ ವಿದ್ಯಾರ್ಥಿಗಳಿಗೆ ಮಂಜೂರು ಮಾಡಬೇಕು. ಹಾಗೆಯೇ ವಿಜಯನಗರ ಜಿಲ್ಲೆಯಲ್ಲಿ ಕಾನೂನು ಕಾಲೇಜ್ ಆಗಿದೆ, ಮಂಜೂರಾಗಿದೆ, ಇನ್ನೂ ಸ್ಟಾರ್ಟ್ ಆಗ್ತಾ ಇಲ್ಲ. ಕಾಲೇಜುಗಳು ಖಾಲಿ ಇದ್ದಾವೆ, ಆದರೂ ಕೂಡ ಸ್ಟಾರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ MLA ಅವರಿಗೆ ಲೆಟರ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಆದಷ್ಟು ಬೇಗ ನಮಗೆ ನೀಡಬೇಕು. ಅದೇ ರೀತಿಯಲ್ಲಿ ಸ್ಕಾಲರ್ಶಿಪ್ ವಿಚಾರಕ್ಕೆ ಬಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪೇ ಬಂದಿಲ್ಲ. ಸ್ಕಾಲರ್ಶಿಪ್ಪಿಗೆ ಅಂತ ಮೀಸಲಿಡ್ತಕ್ಕಂಥ ಹಣವನ್ನು ಬೇರೆ ಒಂದು ಇದಕ್ಕೆ ಮೀಸಲು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಸಮಸ್ಯೆ ಇದೆ. ಯೂನಿವರ್ಸಿಟಿಗಳಲ್ಲಿ 9 ಯೂನಿವರ್ಸಿಟಿಗಳನ್ನ ಬಂದ್ ಮಾಡಕೊಂಡಿದ್ದಾರೆ. ಯೂನಿವರ್ಸಿಟಿಗೆ ಸಾಕಷ್ಟು ದುಡ್ಡು ಬರ್ತಾ ಇದೆ ವಿದ್ಯಾರ್ಥಿಗಳಿಂದ. ಫೀಸು, ಅಡ್ಮಿಷನ್ನು ಮತ್ತು ಎಕ್ಸಾಮ್ ಫೀಸ್ ಅಂತ ಸಂದರ್ಭದಲ್ಲಿ ಸಾಕಷ್ಟು ದುಡ್ಡನ್ನ ಪಡಿತಾ ಇದ್ದಾರೆ. ಮಾರ್ಕ್ಸ್ ಕಾರ್ಡ್ ವಿಚಾರದಲ್ಲಿ ಸಾಕಷ್ಟು ದುಡ್ಡು ಪಡಿತಾ ಇದ್ದಾರೆ. ಆದರೆ NEP ಬ್ಯಾಚ್ 3 ವರ್ಷ ಆದರೂ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ. ಕೇಳಿದರೆ ಮೊನ್ನೆ ಬಂದಿದ್ದಾವಂತ ಹೇಳಿದ್ದಾರೆ. ಆದರೆ ದುಡ್ಡನ್ನ ಏನು ಮಾಡ್ತಾ ಇದ್ದಾರೆ? ರಾಜಕೀಯ ಬಳಸ್ಕೊತಾ ಇದ್ದಾರೆ. ವಿದ್ಯಾರ್ಥಿ ದುಡ್ಡನ್ನ ರಾಜಕೀಯ ಎಲೆಕ್ಷನ್ ಟೈಮಲ್ಲಿ ಬಳಸ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಬಜೆಟ್ನಲ್ಲಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಪರವಾಗಿ ಬಜೆಟ್ನ ಮಂಡನೆ ಮಾಡೋಕೆ, ಇಲ್ಲದಿದ್ದರೆ 5ನೇ ತಾರೀಕು ನಾವು ರಾಜ್ಯಾದ್ಯಂತ ಚಲೋ ಮಾಡ್ತಾ ಇದ್ದೀವಿ ವಿಧಾನಸೌಧಕ್ಕೆ. ಅದನ್ನು ಉಗ್ರವಾಗಿ ಹೋರಾಟ ಮಾಡಿ ವಿಧಾನಸೌಧಕ್ಕೆ ಚರ್ಚೆ ಆಗೋ ರೀತಿಯಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ವಿಜಯನಗರ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್, ಲಾ ಹಾಗೂ ಕೃಷಿ ಕಾಲೇಜ್ಗಳ ಸ್ಥಾಪನೆ ಸೇರಿದಂತೆ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ ಎಲ್ಲ ತಾಲೂಕುಗಳ ಅಭಿವೃದ್ಧಿ ಮಾಡಬೇಕು ಹಾಗೂ ಬಹುಮುಖ್ಯವಾಗಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಕಬ್ಬು ಬೆಳೆ ರೈತರ ಹಿತ ಕಾಪಾಡಬೇಕೆಂದು ವಿಜಯನಗರ ನಾಗರಿಕ ವೇದಿಕೆಯು ಶಾಸಕರಿಗೆ ಮನವಿ ಮೂಲಕ ಆಗ್ರಹಿಸಲಾಗಿದೆ. ಹೊಸಪೇಟೆ ತಾಲೂಕಿನ ಕಬ್ಬು ಬೆಳೆಗಾರರ ಜೀವನಾಡಿಯಾಗಿದ್ದ ISR ಕಾರ್ಖಾನೆ ನಿಂತು 8 ವರ್ಷಗಳಾದವು. ಜಾಸ್ತಿ ಆಯ್ತು. 8 ಕಾರ್ಖಾನೆ ಯಾವಾಗ ಬಂದಾತು ಆವಾಗ ಹೊಸಪೇಟೆ ರೈತರ ಒಂದು ಸಂಕಷ್ಟಗಳ ಆರಂಭವಾದವು. ಇದರಿಂದ ಏನಾಗ್ತಾ ಇದೆ, ಕಾರ್ಖಾನೆ ಆರಂಭ ಯಾವಾಗ ಬಂದಾಯಿತು ರೈತರಿಗೆ ಬೇರೆ ದಾರಿ ಇಲ್ಲದೆ ಬಾಳೆ ಬೆಳೆದು ಕಬ್ಬು ಬೆಳೆದು ಇವೆಲ್ಲ ಬೆಳೀತಿದ್ದಾರೆ. ಆದರೂ ಭಾಳ ದೊಡ್ಡ ನಷ್ಟ ಆಗ್ತಾ ಇದೆ. ಇವತ್ತೇನಾಗ್ತಾ ಇದೆ ಅಂದರೆ ಅನಿವಾರ್ಯವಾಗಿ ರೈತರು ಬೇರೆ ಕಡೆಗೆ ಇಲ್ಲಿಂದ 70, 80, 100 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ಕಾರ್ಖಾನೆಗಳಿಗೆ ಕಬ್ಬು ಸಾಗಾಣಿಕೆ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತಾ ಇದೆ, ರೈತರೇ ಹೇಳಿದ ಪ್ರಕಾರ ಹಲವಾರು ವರ್ಷಗಳಿಂದ ಕಬ್ಬು ಬೆಳೀತಕ್ಕಂಥ ರೈತರೇ ಹೇಳಿದ ಪ್ರಕಾರ ಸರ್ ಬೇರೆ ಕಡೆಗೆ ನಾವು ಒಡೆಯೋದ್ರಿಂದ ಟನ್ನಿಗೆ 800 ರೂಪಾಯಿದ ಒಂದು 1000 ರೂಪಾಯಿ ನಷ್ಟ ಆಗ್ತಾ ಇದೆ. ಇಲ್ಲಿ ಆಗಿದ್ದರೆ ನಮಗೆ ಕನಿಷ್ಠ 2500 ರೂಪಾಯಿ ಸಿಗ್ತಾ ಇತ್ತು. ಮತ್ತು ಮನೆಯೇ ಸಣ್ಣ ಪುಟ್ಟ ರೈತರು ಜಾಸ್ತಿ ಇದ್ದಾರೆ. ಇಲ್ಲಿ 1 ಎಕರೆ 1/2 ಎಕರೆ ಇರ್ತಕ್ಕಂಥ ರೈತರು ಜಾಸ್ತಿ ಇದ್ದಾರೆ. ಅವರೇ ಮನೆಯವರೇ ಕೂಡಿ ಬಂಡಿ ಎತ್ತುಗಳಿಂದ ಸಾಗಾಣಿಕೆ ಮಾಡಿದರೆ ಪೂರ್ತಿ ದುಡ್ಡು ಸಿಗ್ತಾ ಇತ್ತು. ಆದರೆ ಏನಾಗ್ತಾ ಇದೆ, ಇವತ್ತು ಬೇರೆ ಕಡೆಗೆ ಹೊಡಿತಿರೋದ್ರಿಂದ ನಮಗೆ ಒಂದು 1000 ರೂಪಾಯಿ ನಷ್ಟ ಆಗ್ತಾಯಿದೆ ಅನ್ನುವಂಥ ಮಾತನ್ನು ಎಲ್ಲರೂ ಅನುಭವದಿಂದ ಹೇಳ್ತಿದ್ದಾರೆ. ಅದರ ಜೊತೆಗೆ ಇದಂಥ ಒಂದು ದೊಡ್ಡ ನಷ್ಟ ಆಗ್ತಾಯಿದೆ. ಬೇರೆ ಕಡೆಗೆ ಹೋಗೋದ್ರಿಂದ ಒಂದು ಕಡೆಗೆ ಏನಾಗ್ತಾ ಇದೆ, ಆರ್ಥಿಕವಾಗಿ ನಷ್ಟ ಆಗ್ತಾಯಿದೆ. ಮತ್ತೊಂದು ಕಡೆಗೆ ಏನಾಗ್ತಾ ಇದೆ, ಕಬ್ಬಿನ ತೂಕದಲ್ಲಿ ಅಲ್ಲಿ ಮೋಸ ಆಗ್ತಾ ಇದೆ, ವಂಚನೆ ಆಗ್ತಾ ಇದೆ. ಮತ್ತೊಂದು ಏನಾಗ್ತಾ ಇದೆ, ಅಲ್ಲಿ ರಿಕವರಿ ಏನು ನಮಗೆ ಬರ್ತದೆ, ಆ ರಿಕವರಿ ಕೂಡ ಹೆಚ್ಚಿನ ಹಣ ನಮಗೆ ಬರ್ತಾ ಇಲ್ಲ. ಹೀಗಾಗಿ ನಾವು ಸರ್ ಹೊಸಪೇಟೆ ಭಾಗದಲ್ಲೇ ಈಗೇನು 8-10 ವರ್ಷಗಳಿಂದ ಕಾರ್ಖಾನೆ ಯಾಕೆ ಸ್ಥಾಪನೆ ಯಾಕೆ ಮುಚ್ಚೋತೋ ನಾವು ಹೇಳೋದು ಬೇಡ, ಮುಂದೆ ಆಗಬೇಕು. ಇವತ್ತು ನಾವು ಗವಿಯಪ್ಪನವ್ರಿಗೆ ಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಸರ್ ಇನ್ನು 3 ವರ್ಷ ಐತೆ ನಿಮ್ಮ ಟೈಮು, 2 ವರ್ಷ ಆಗ್ತಾ ಬಂತು. 3 ವರ್ಷದ ಒಳಗಾಗಿ ನಿಮ್ಮ ಒಂದು ಅವಧಿಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾಗಿ ಒಂದು ಸಕ್ಕರೆ ಉತ್ಪನ್ನ ಆಗಲೇಬೇಕು ಎನ್ನುವಂಥ ಮಾತನ್ನು ಇವತ್ತು ನಾವು ಮಾನ್ಯ ಶಾಸಕರಿಗೆ ಹೇಳಿದ್ದೀವಿ. ಶಾಸಕರು ಹೇಳಿದ್ದಾರೆ, ಯಾರೂ ಸ್ಥಾಪನೆ ಮಾಡ್ತಾ ಇದ್ದರೆ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರು ತಮ್ಮ ಮಾತನ್ನು ಉಳಿಸ್ಕೊಡ್ತಾರೆ ಎನ್ನುವಂಥ ಒಂದು ವಿಶ್ವಾಸ ಇದೆ. ಆದುದರಿಂದ ಮತ್ತೊಂದು ವಿನಂತಿ ಏನೆಂದರೆ, ಹೊಸಪೇಟೆ ತಾಲೂಕಿನಲ್ಲಿ ಅನೇಕ ಸಂಘಟನೆಗಳಿದ್ದಾವೆ, ರೈತ ಸಂಘಟನೆಗಳು. ಆ ರೈತ ಸಂಘಟನೆಗಳು ಯಾಕೋ ನನಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ ಭಾಳ ಒಂದು ನಿಷ್ಕ್ರಿಯವಾಗಿಬಿಟ್ಟವೆ. ಬೇರೆ ಬೇರೆಯವರು ಹೋಗಿ ಪ್ರತ್ಯೇಕವಾಗಿ ಸಂಘಟನೆಗಳ ಹೆಸರಿನಲ್ಲಿ ಒಂದು ಮನವಿ ಕೊಟ್ಟರೆ ಸಕ್ಕರೆ ಕಾರ್ಖಾನೆ ಆಗೋದಿಲ್ಲ. ನಿಮ್ಮ ಬಣಗಳು ಏನೇ ಇರಲಿ, ನಿಮ್ಮ ರಾಜಕೀಯ ಏನೇ ಇರಲಿ, ನಿಮ್ಮ ಗುಂಪುಗಾರಿಕೆ ಏನಿರಲಿ, ನಾನು ಕೂಡ ಒಬ್ಬ ಸಾಮಾನ್ಯ ರೈತ. ಆದರೆ ನನ್ನ ರೈತ ಅನ್ನೋದಕ್ಕಿಂತ ಈ ಅಂಜಿನಪ್ಪರನ್ನು ಹೋಗಿ ಹೊಲದಾಗ ಹೆಂಗೆ ಗದ್ದೆಗೆ ಮಾಡ್ತಾರೆ ಆ ರೀತಿ ನಾನು ಮಾಡ್ತಾಯಿಲ್ಲ. ನಾನೊಬ್ಬ ರೈತನ ಮಗ ಹೊರತು ನಾನೇನು ಗದ್ದೆ ಮಾಗಣಿಯಲ್ಲಿ ಕೆಲಸ ಮಾಡ್ತಾಯಿಲ್ಲ.
ಆದುದರಿಂದ ಹೊಸಪೇಟೆ ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಇವತ್ತು ನಮ್ಮ ಒಂದು ಏನಿದೆ ತಮ್ಮ ಬೇರೆ ಬೇರೆ ಯಾವುದೇ ವ್ಯತ್ಯಾಸಗಳಿರಲಿ ಆ ವ್ಯತ್ಯಾಸಗಳನ್ನು ಮರೆತು ಒಂದು ಸಾಮಾನ್ಯ ವೇದಿಕೆಯ ಮೂಲಕ ಸಾಮಾನ್ಯ ಸಂಘಟನೆಯ ಮೂಲಕ ಹೊಸಪೇಟೆ ರೈತರು ವಿಶೇಷವಾಗಿ ಏನು ನೋವು ತಿಂತಿದ್ದಾರೆ, ಸಣ್ಣ ಪುಟ್ಟ ರೈತರು ನೋವು ತಿಂತಿದ್ದಾರೆ, ಅವರ ಒಂದು ಕಷ್ಟ, ಅವರ ನೋವು ನಲಿವುಗಳಿಗೆ ನಾವು ಸ್ಪಂದಿಸಿ ನಾವೆಲ್ಲರೂ ಪಕ್ಷಾತೀತವಾಗಿ ಇವತ್ತು ಹೋರಾಟ ಮಾಡೋಣ. ಹೋರಾಟ ಮಾಡಿದರೆ 3 ವರ್ಷದೊಳಗಾಗಿ ಹೊಸಪೇಟೆಯಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭವಾಗಿ ಉತ್ಪನ್ನ ಆಗೋದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾಯಿದ್ದೀನಿ. ನನ್ನ ಹೆಸರು ಯು ಆಂಜನೇಯಲು ಅಂತಂದೇಳಿ ವಿನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರುತ್ತೇವೆ. ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ 2025-26ನೇ ಸಾಲಿನ ಬಜೆಟ್ನಲ್ಲಿ ಕೆಲವೊಂದು ವಿಜಯನಗರ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಿಗೆ ಬೇಕಾಗುವ ಅನುಕೂಲಗಳ ಬಗ್ಗೆ ಬಜೆಟ್ನಲ್ಲಿ ಸೇರಿಸಬೇಕೆಂಬ ಒಂದು ಮನವಿಯನ್ನು ನಾವು ಮಾನ್ಯ MLA ಸಾಹೇಬ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೀವಿ. ಇದರಲ್ಲಿ ಹೊಸಪೇಟೆ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜುಗಳಿದ್ದಾವೆ. ಆದರೆ ಹೊಸಪೇಟೆ ಜಿಲ್ಲೆ ಇತ್ತೀಚೆಗೆ ಹೊಸ ಜಿಲ್ಲೆಯಾಗಿದ್ದು ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜಿನ ಅವಶ್ಯಕತೆ ಇರುತ್ತದೆ. ಮೆಡಿಕಲ್ ಕಾಲೇಜು ಮಾಡಿಸ್ಕೊಡ್ಬೇಕು. ಮತ್ತು ಎರಡನೇದಾಗಿ ಇಲ್ಲಿ ಕೃಷಿ ಕೇಂದ್ರ ಇಲ್ಲ, ಕೃಷಿ ಕಾಲೇಜು. ಈ ಕೃಷಿ ಕಾಲೇಜನ್ನು ಸಹ ಪ್ರತಿಯೊಂದು ಜಿಲ್ಲೆಗಳಿಗಿದ್ದಂತೆ ಇಲ್ಲಿ ಸಾವಿರಾರು ರೈತರು ಕೃಷಿಕರು ಇದ್ದಾರೆ. ಇಲ್ಲಿ ಒಂದು ಕೃಷಿ ಕಾಲೇಜಿನ ಅವಶ್ಯಕತೆ ಇದೆ. ಮತ್ತು ಪ್ರವಾಸೋದ್ಯಮ ಇಲಾಖೆ ಹಂಪಿ ರಾಜ್ಯ ದೇಶ ವಿದೇಶಗಳಿಂದ ಲಕ್ಷಾನುಗಟ್ಟಲೆ ಬಂದು ಹೋಗ್ತಾರೆ ಇಲ್ಲಿ ಪ್ರವಾಸಿಗರು. ಆದರೆ ಇಲ್ಲಿ ಮೂಲ ಸೌಕರ್ಯಗಳು ಇರೋದಿಲ್ಲ, ಏನಿಲ್ಲ. ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರವಾಸೋದ್ಯಮ ಇಲಾಖೆ ಎಂದರೆ ಈ ತಿರುಪತಿ ಮತ್ತು ಧರ್ಮಸ್ಥಳದಲ್ಲಿ ಯಾವ ರೀತಿ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಇಳಿದುಕೊಳ್ಳಲು ಕಡಿಮೆ ದರದಲ್ಲಿ ರೂಮ್ಗಳ ವ್ಯವಸ್ಥೆ ಮಾಡುವ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತಂದೇಳಿ ವಿನಂತಿ. ಅಂದರೆ ನಮ್ಮ ಬಡಾವಣೆ ನಿರ್ಮಾಣಗೊಂಡು 27 ವರ್ಷ ಆಯಿತು. ಅದಕ್ಕೆ 27 ವರ್ಷದಲ್ಲಿ ಒಂದು 10 ವರ್ಷದಲ್ಲಿ ಸಿಗ್ತಕ್ಕಂಥ ಮೂಲ ಸೌಕರ್ಯಗಳು ಕೂಡ ಸಿಕ್ಕಿಲ್ಲ. ಈ ನಮ್ಮ ಹೋರಾಟ ಅಂತೂ ಊರು ಹೊರಗಡೆ ನಮ್ಮದು ಬಡಾವಣೆ ಇರೋದ್ರಿಂದ ನಾವು ಯಾವ MLA MP ಮಿನಿಸ್ಟ್ರು ಕೌನ್ಸಿಲರಿಂದ ಹಿಡಿದು ಯಾವ್ಯಾವ ಜನಪ್ರತಿನಿಧಿ ಯಾವ್ಯಾವ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಬೇಕೋ ಅವೆಲ್ಲವನ್ನೂ ಸಲ್ಲಿಸಿದ್ದಾಯಿತು. ಆದರೆ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಕೆಲಸಗಳು ಮಾತ್ರ ಆಗ್ತಾಯಿಲ್ಲ. ಅದಕ್ಕೋಸ್ಕರ ದಯವಿಟ್ಟು 22ನೇ ವಾರ್ಡ್ನಲ್ಲಿ ಹೊಸಪೇಟೆ ಪ್ರತಿಷ್ಠಿತ ನಗರಾಭಿವೃದ್ಧಿ ಪ್ರಾಧಿಕಾರದ ಹೊಸಪೇಟೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಬಡಾವಣೆ ಇದು 27 ವರ್ಷ ಆಗಿದೆ. ಇದಕ್ಕೆ ಒಂದು ಸರಿಯಾದ ಕಾಯಕಲ್ಪ ಕಲ್ಪಿಸಿ ಇದನ್ನೊಂದು ಅಭಿವೃದ್ಧಿ ಮಟ್ಟಕ್ಕೆ ತರಬೇಕು. ಈ ಬಡಾವಣೆಯನ್ನು ನೋಡಿದರೆ ಹೌದಪ್ಪ ಇದೊಂದು 25 ವರ್ಷ ಮೇಲಾಗಿದೆ ಅನ್ನಬೇಕು. ಆದರೆ ಇವತ್ತಿಗೂ ಅಲ್ಲಿ ನೋಡಿದರೆ ಯಾವ ಮೂಲ ಸೌಕರ್ಯಗಳು ಯಾರೂ ಮಾಡ್ತಾಯಿಲ್ಲ. ನಮ್ಮ ಹೋರಾಟ ಮಾತ್ರ ಯಾವತ್ತೂ ನಿರಂತರವಾಗಿ ನಡೀತಾನೇ ಇದೆ. ನಮ್ಮ ಹೋರಾಟಕ್ಕೆ ತಕ್ಕಂಗೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಮಾನ್ಯ ಶಾಸಕರಾದರೂ ಕೂಡ ಇವತ್ತು ತಮ್ಮ ಡೈರಿಯಲ್ಲಿ ಬರ್ಕೊಂಡಿದ್ದಾರೆ. ಅವ್ರು ಬರ್ಕೊಂಡಿದ್ದ ಪ್ರಕಾರ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸೋದ್ರ ಜೊತೆಗೆ ನಮ್ಮನ್ನು ಕರೆಸಿ ಮುಖಾಮುಖಿ ಮಾತಾಡಲಿ. ಸಮಸ್ಯೆಗಳು ಏನಿದಾವೆ ಅಂತಂದರೆ ಅವರು ಅರ್ಥ ಹೇಳಲಿ, ಮಾನ್ಯ ಶಾಸಕರು ಕೂಡ ಅರ್ಥ ಮಾಡ್ಕೊಳ್ಳಿ. ಆವಾಗ ನಮ್ಮ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರ ಸಿಗುವುದೇ ಹೊರತಾಗಿ ಸಮಸ್ಯೆಗಳಾಗೇ ಉಳ್ಕೋಬಾರ್ದು ಅಂತ ನಮ್ಮ ವಿನಾಯಕನಗರ ಎಲ್ಲ ನಿವಾಸಿಗಳ ಕೋರಿಕೆ ಆಗಿದೆ. ಇದನ್ನು ನಾವು ಒಂದು ಸಕಾಲದಲ್ಲಿ ನಮ್ಮ ಮಾನ್ಯ ಶಾಸಕರಿಗೆ ಇದು 3ನೇ ಸಾರಿ ಅವರಿಗೆ ನಾವು ತಲುಪಿಸ್ತಾ ಇರೋದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ತಿಳಿ ಹೇಳಿ ನಮ್ಮ ಕೆಲಸಗಳನ್ನ ಮಾಡಿಸ್ಕೊಡ್ಬೇಕಂತೇಳಿ ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಮುನ್ಸಿ ಕಾಲೋನಿ ಹಿರಿಯ ನಾಗರಿಕತೆ ಇಲ್ಲಿ ವಿಜಯನಗರ ಜಿಲ್ಲೆ ಆದಮೇಲೆ ಈ ನಗರಕ್ಕೆ ಅತ್ಯವಶ್ಯಕವಾಗಿ ಇಲ್ಲಿ 5-6 ಫ್ಯಾಕ್ಟ್ರಿ ಇರೋದ್ರಿಂದ ಇಲ್ಲಿ ಲೇಬರ್ ಕ್ಲಾಸ್ಗಳು ಭಾಳ ಮಂದಿ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಅಂತೇಳಿ ಭಾಳ ವರ್ಷದಿಂದ ಒಬ್ಬನೇ ಇದ್ದಾನವನು. ಇಲ್ಲಿ ಲೇಬರ್ ಆಫೀಸರ್ ಗ್ರೇಡ್ ಆಫೀಸನ್ನು ತೆರಿಬೇಕು, ಅದು ಭಾಳ ಮುಖ್ಯವಿದೆ. ಲೇಬರ್ಸ್ ಪ್ರಾಬ್ಲಮ್ ನೋಡಲಿಕ್ಕೆ ಯಾವ ಅಧಿಕಾರಿನೂ ಹೋಗ್ತಾ ಇಲ್ಲ ಕಚೇರಿಗಳಿಗೆ.
ಇದು ಕರ್ನಾಟಕ ಸರ್ಕಾರದ ಆದ್ಯ ಕರ್ತವ್ಯವಾಗಿರ್ತದೆ. ಲೇಬರ್ ಆಫೀಸರ್ ಅಂತ ಮಾಡಲೇಬೇಕು. ಈಶ್ವರಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ಮಹಾಶಿವರಾತ್ರಿ ನಿಮಿತ್ತ ನಗರದ ವಡಕರಾಯ ದೇವಸ್ಥಾನದಿಂದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ನಾಮದ ಶಿವಲಿಂಗಗಳ ಮೆರವಣಿಗೆ ನಡೆಸಿ ಭಕ್ತಿ ಸಮರ್ಪಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಸಾಕ್ಷಿಯಾದ ಶಿವನ ಭಕ್ತ ಸಮೂಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.